ರಾಮ ಮತ್ತು ಶ್ಯಾಮ ಇಬ್ಬರು ಸ್ನೇಹಿತರು, ಅಕ್ಕಪಕ್ಕದ ಮನೆಯವರು. ಇಬ್ಬರು ಒಂದೇ ಸಾರಿ 25 ವರ್ಷಕ್ಕೆ ಕೆಲಸಕ್ಕೆ ಸೇರ್ಕೊಳ್ತಾರೆ. ಸ್ಯಾಲ್ರಿ ಬಂದ್ಬಿಟ್ಟು 35,000. ರಾಮ ಏನು ಮಾಡ್ತಾನೆ, ಪ್ರತಿ ತಿಂಗಳು 5,000 ರೂಪಾಯಿ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಮೂಲಕ ಇನ್ವೆಸ್ಟ್ಮೆಂಟ್ ಶುರು ಮಾಡ್ತಾನೆ. ಪ್ರತಿ ವರ್ಷ 10% ಸ್ಟೆಪ್ ಅಪ್ ಮಾಡ್ತಾನೆ. ಇಂಕ್ರಿಮೆಂಟ್ ಜಾಸ್ತಿ ಆಗುತ್ತೆ ಹಾಗೆ. ಆದರೆ ಶ್ಯಾಮ ಏನು ಮಾಡ್ತಾನೆ, 2ನೇ ವರ್ಷಕ್ಕೆ ಬೈಕ್ ತಗೊಳ್ತಾನೆ, 5ನೇ ವರ್ಷಕ್ಕೆ ಕಾರ್ ತೆಗೆದುಕೊಳ್ತಾನೆ, 8ನೇ ವರ್ಷಕ್ಕೆ ಫಾರಿನ್ ಟ್ರಿಪ್ಗೆ ಹೋಗಿ ಬರ್ತಾನೆ. ಹೊಸ ಹೊಸ ಬಟ್ಟೆಗಳು, ಹೊಸ ಹೊಸ ಐಫೋನ್ಗಳನ್ನು ತೆಗೆದುಕೊಳ್ತಾರೆ. ಅವನ ಜೀವನ ಸೂಪರ್. ಆದರೆ EMI ಫುಲ್. ರಾಮ SIPಗೆ ಕಮಿಟ್ ಆಗ್ತಾನೆ, ಶ್ಯಾಮ EMIಗೆ ಕಮಿಟ್ ಆಗ್ತಾನೆ. ಇದು ನಮ್ಮ ದೇಶದ ರಿಯಾಲಿಟಿ. ಈ ಕತೆ ಶ್ಯಾಮಂದು ಒಬ್ಬಂದು ಅಂತ ಅಂದ್ಕೊಂಡ್ರ ನೀವು? ಈ ದೇಶದ ಬಹುತೇಕ ಜನರ ರಿಯಾಲಿಟಿ ಇದು. ಜನ ಹೆಚ್ಚು EMIಗೆ ಕಮಿಟ್ ಆಗ್ತಾರೆ, ಆದರೆ SIP ಕಮಿಟ್ ಆಗೋದು ಬಹಳ ಕಡಿಮೆ. ರಾಮನ ಇನ್ವೆಸ್ಟ್ಮೆಂಟ್ ಕ್ಯಾಲ್ಕುಲೇಷನ್ ನೋಡಿದ್ರೆ 20 ವರ್ಷಗಳ ಇನ್ವೆಸ್ಟ್ಮೆಂಟ್ಗೆ 12% ರಿಟರ್ನ್ ಅಸ್ಯೂಮ್ ಮಾಡಿದರೆ ಅವನ ಕಾರ್ಪಸ್ ಸುಮಾರು 50ರಿಂದ 60 ಲಕ್ಷ ಬಿಲ್ಡ್ ಆಗುತ್ತೆ. ಅದೇ 35 ವರ್ಷ ಅವನ 60ನೇ ವಯಸ್ಸಿನ ತನಕ ಅವನು ಕಂಟಿನ್ಯೂ ಮಾಡಿದರೆ ಕಾರ್ಪಸ್ ಬಂದ್ಬಿಟ್ಟು 3ರಿಂದ 4 ಕೋಟಿ ಅಸೆಟ್ ಬಿಲ್ಡ್ ಆಗುತ್ತೆ. ಅದೇ ಶ್ಯಾಮ EMI ಮುಗಿದ್ರೂ ಕೂಡ ಅಸೆಟ್ಸ್ ಡಿಪ್ರಿಸಿಯೇಟ್ ಆಗಿರುತ್ತೆ. ಆದರೆ ರಾಮ ರಿಟೈರ್ಮೆಂಟಲ್ಲಿ ರಿಲ್ಯಾಕ್ಸ್ ಮಾಡಿ ಲೈಫನ್ನು ಎಂಜಾಯ್ ಮಾಡ್ತಾ ಇರ್ತಾನೆ. ಶ್ಯಾಮ ಇನ್ನೂ EMI ಕಟ್ತಾನೆ ಇರ್ತಾನೆ. ನೀವು ಯಾವ ಲೈಫನ್ನು ಆಯ್ಕೆ ಮಾಡ್ಕೊಳ್ತೀರಾ? ನೀವು ರಾಮನ ಅಥವಾ ಶ್ಯಾಮನ? ಕಮೆಂಟ್ ಮಾಡಿ. ಇನ್ವೆಸ್ಟ್ಮೆಂಟ್ ಶುರು ಮಾಡಬೇಕು ಅಂದ್ಕೊಂಡಿದ್ದೀರಾ, ಆದರೆ ಹೇಗೆ ಮಾಡೋದು, ಯಾರು ಗೈಡ್ ಮಾಡ್ತಾರೆ? ಇದೆಲ್ಲದಕ್ಕೂ ಕೂಡ ನಾನು ನಿಮ್ಮ ವೆಲ್ತ್ ಕೋಚ್, ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್. ಫಿನಾನ್ಷಿಯಲ್ ಅವೇರ್ನೆಸ್ ಪ್ರೋಗ್ರಾಮನ್ನು ಕರ್ನಾಟಕ ರಾಜ್ಯದ ಆಯ್ದ ನಗರಗಳಲ್ಲಿ ನಾವು ನಡೆಸ್ತಾ ಇದ್ದೀವಿ. ನೀವು ಕೂಡ ರಿಜಿಸ್ಟರ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರನ್ನು ಕರೆದುಕೊಂಡು ಬನ್ನಿ. ಫಾಲೋ ಮಾಡಿ, ಶೇರ್ ಮಾಡಿ. ಧನ್ಯವಾದ.